ರಾಣಿ ಸಂಗೀತದ ವಾಣಿ ಪ್ರಿಯ ಪ್ರಿಯ ಓ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತ ಮನದಳಿತೆ ಚಿನ್ಮಯ ಗುಣವೇಣಿ ಓ ರಾಣಿ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಉಪಯೋಗದ ಸಿರಿಯ ನಯನ ಕಂಗಳಿಸುವ ನವಿಲವೂ ಗರಿಯೇ ನಯನ ಕಂಗಳಿಸುವ ನವಿಲವೂ ಗರಿಯೇ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗದಿ ಸ್ವರಗೀತೆ ಹಾಡಿ ಮೈ ಮರೆಯುವೆ ಬಾ ಕುಣಿಯುತ್ತ ನಲಿಯುತ್ತ ಜಗವನಗಿಸಿ ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನದಳಿಸೆ ಚಿನ್ಮಯ ಗುಣವೇಣಿ ಓ ರಾಣಿ. ಸ್ವಾಮಿ, ಇಂದಿನ ಆನಂದದ ಚಲವಿಕೆಯು ಬಹಳ ಆನಂದವನ್ನುಂಟು ಮಾಡಿದೆ ಅಲ್ಲವೇ? ದೇವಿ, ನಿಶಾ ಸಮಯದ ನಕ್ಷತ್ರದಂತೆ ಕಾಣುತ್ತಿರುವ ನಿನ್ನ ಮನದಲ್ಲಿ ರಾತ್ರಿಯ ಹುಣ್ಣಿಮೆಯು ಚಂದ್ರನು ಮಮಕರಿಸುತ್ತಿರುವುದು. ಮಮಕರಿಸುವುದೇನು ದೇವ? ಚೆನ್ನೈಯ ಚಂದದ ಚಲುವಿಕೆಯು ಚಂದವಾದರೆ ಆಹಾ, ಆ ಚಂದ್ರಮುಖಿಯರಿಗೆ ಸೌಭಾಗ್ಯವೇ ಸರಿ ಅಲ್ಲವೇ? ಚಂದ್ರಮುಖಿಯರ ಚೆನ್ನಾದ ನೋಟವು ಚೆನ್ನಾಗಿ ಚಲಿಸಿದರೆ ಪುರುಷರಿಗೆ ಅದೊಂದೇ ಆನಂದವಲ್ಲವೇ ಉತ್ತರ? ಸ್ವಾಮಿ, ಈ ನನ್ನ ನಿರ್ಮಲವಾದ ಪ್ರೇಮವನ್ನು ನಿಮಗೇ ಅರ್ಪಿಸುವೆನು. ಪ್ರಿಯ, ಉದಯಿಸಿದ ಸೂರ್ಯನಂತೆ ನೀನು ನನ್ನ ಬಾಳಿಗೆ ಬೆಳಕಾಗಿ ಬಂದು ನನ್ನ ಹೃದಯದಲ್ಲಿ ಹೊಸ ಚೈತನ್ಯವನ್ನೇ ತುಂಬಿರುವೆ. ಸ್ವಾಮಿ, ನಿಮ್ಮ ಮಾತುಗಳು ಅಕ್ಷರಶಃ ಸತ್ಯ. ಇಂದು ಬಹಳ ಆನಂದವಾಗಿದೆ ಅಲ್ಲವೇ? ದೇವಿ, ನಿನ್ನ ನಿಬಿಡವಾದ ಪ್ರೇಮವನ್ನು ನೋಡಿ ನಾನು ಆನಂದ ಪರವಶನಾದೆ. ನಿನ್ನನ್ನು ಪಡೆದ ನಾನೇ ಭಾಗ್ಯಶಾಲಿ. ಆಹಾ, ಹಾಗೆನ್ನಬೇಡಿ ದೇವ. ನಿಮ್ಮನ್ನು ಕೈ ಹಿಡಿದ ನಾನೇ ಸೌಭಾಗ್ಯವತಿ ಅಲ್ಲವೇ? ನಿನ್ನ ಸೌಭಾಗ್ಯವೇನು ದೇವಿ? ನನ್ನ ಭಾಗ್ಯವನ್ನು ಕೇಳು. ಇಂದ್ರನ ಅಮರಾವತಿಯಲ್ಲಿರುವ ಆ ರಂಭಾ ಊರ್ವಶಿ ಮೇನಕೆ ತ್ರಿಲೋತ್ತಮೆಯಲ್ಲಿ ನಾಚಿಸುವಂತ ನಿನ್ನ ರೂಪ ಲಾವಣ್ಯವನ್ನು ಎಷ್ಟು ನೋಡಿದರೂ ಪುನಃ ಪುನಃ ನೋಡಿ ಸವಿಯಬೇಕೆಂಬ ಬೈಕೆ ಪ್ರಿಯ. ಆಹಾ,
ಗಾಂಭೀರ್ಯ ಎಂತ ಸೌಂದರ್ಯ ನಡೆಯಂತ ಗಾಂಭೀರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಪ್ರಿಯ ಚಂದ್ರನ ನಾಚಿಸುವ ನನ್ನ ಮನ ಮಂದಿರದೊಡೆಯ ನಿನ್ನ ಸ್ನೇಹಾನಂದಮಯ ಚಂದ್ರನ ನಾಚಿಸುವ ನನ್ನ ಮನ ಮಂದಿರದೊಡೆಯ ನಿನ್ನ ಸ್ನೇಹಾನಂದಮಯ ಮಾಮೋದನಯ ದಶರಥ ಅನುರಾಗದ ನವರತೆಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಅನುರಾಗದ ನವರತೆಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾದೆ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾದೆ ಬೆಳಗಿದ್ದೆ ಬಾಳನ್ನು ಸತಿಯಾಗಿ ಬೆಳಗಿದ್ದೆ ಬಾಳನ್ನು ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಸ್ವಾಮಿ, ಇಂದಿನ ಆನಂದದ ಚಳುವಿಕೆಯು ನನಗೆ ಬಹಳ ಆನಂದವನ್ನುಂಟು ಮಾಡಿದೆ. ಈ ನನ್ನ ನಿರ್ಮಲವಾದ ಪ್ರೇಮವನ್ನು ನಿಮಗೆ ಅರ್ಪಿಸಿದನು ಸ್ವಾಮಿ. ದೇವಿ, ನಿನ್ನ ಕಣ್ಣಲ್ಲಿ ಪ್ರಣಯದ ಕವಿತೆ ನಾಡುತ್ತಾ ಈ ನಿನ್ನ ಕೆಂದವರೆಯ ಕೆಂಪಾದ ತುಟಿಗೆ ಚುಮ್ಮನವನ್ನು ಕೊಟ್ಟು ನಿನ್ನನೊಂದು ಬಾರಿ ಬಿಗಿದಬ್ಬಲೆ. ಹೋಗಿ ಸ್ವಾಮಿ, ಹಗಲಿನಲ್ಲೇ ಎಂತಹ ಸರಸ ನಿಮ್ಮದು. ಅದೇಕೆ ನಾಚಿಕೆಯಿಂದ ಅತ್ತಮುಖ ಮಾಡಿ ನಿಂತೆ? ನಿನ್ನನ್ನು ಹೊಗಳಿ ನಾನು ಕವಿಯಾಗಿ ಹೋದೆ. ಈಗ ನಾನು ಹಾಡುವೆ, ನೀನು ನರ್ತಿಸಿ ನನ್ನ ಮನ ತಣಿಸು. ನಿಮ್ಮ ಇಚ್ಛೆಯಂತೆ ಸ್ವಾಮಿ. ಆ ನವರತನಾಟದಿ ನನ್ನ ಸೆಳೆಯುತ್ತೇ ಓಡಿಬಾ. ನವರತನಾಟದಿ ನನ್ನ ಸೆಳೆಯುತ್ತಲೇ ಓಡಿಬಾ. ನಿನ್ನ ನಾಟಕ್ಕೆ ನಮ್ಮನ್ನ ಸೋತಿರುವೆ ಬಳಿ ಬಾಬಾರೆ ಪ್ರಣಯದ ಮಲ್ಲಿಗೆ. ನವರತನಾಟದಿ ನನ್ನ ಸೆಳೆಯುತ್ತೇ ಓಡಿಬಾ. ತನುವು ತೋಳಿಂದ ಬಳಸು ನೀಯನ್ನ ರಾಣಿ ಆತಿ ಮೂದಕ್ಕೆ. ಪ್ರಣಯ ಸುಂದರಿಯ ನಲಿದು ಬಾರೆ ಸುಮದಣಿ ಸಾರಸಕ್ಕೆ. ತನುವು ತೋಳಿಂದ ಬಳಸು ನೀಯನ್ನ ರಾಣಿ ಆತಿ ಮೂದಕ್ಕೆ. ಪ್ರಣಯ ಸುಂದರಿಯ ನಲಿದು ಬಾರೆ ಸುಮಬೇಣೆ ಸಾರಸಕ್ಕೆ. ಗದು ಗದು ವ್ಯಂಜನ ತಾಳ ಮೇಳದೊಳು ಡಂ ಡಂ ತಗರುಗ ಸಂಕನಾದದೊಳು. ಗದು
ಗದು ಗೆಜ್ಜೆಯ ತಾಳಮೇಳಗಳು ಡಂ ಡಂ ಡಗರು ಕಂಠನಾದದ ಸರಸ್ವತಿಯ ನಾಚಿಸುವ ಸರಸ್ವತಿಯ ನಾಚಿಸುವ ಚೆಲುವ ಒಲವ ನಿನ್ನ ಮೈಯ ತುಂಬಿದೆ ಸ್ವಾಮಿ ಚೆಲುವ ಒಲವ ನಿನ್ನ ಮೈಯ ತುಂಬಿದೆ ನವರಸನಾಜಲಿ ರನ್ನನ ಬೆಳೆಯುತ್ತದೆ ನಿನ್ನ ನಾಟ್ಯಕ್ಕೆ ನಾಮನ ಸೋತಿರುವೆ ಬಳಿ ಬಾಬಾರೆ ಪ್ರಣಯದ ಮಲ್ಲಿ ನವರಸನಾಟದಿ ರನ್ನನ ಬೆಳೆಯುತ್ತದೆ ಓಡಿ ಬಾ ನೀ ಓಡಿ ಬಾ ನೀ ಓಡಿ ಬಾ. ಇಷ್ಟು ಸಮಯ ನಿನ್ನ ನವರಸನ ನಾಟ್ಯವನ್ನು ನೋಡುತ್ತಾ ಮುಂದಿನ ಹಿಂದೆ ಅತಿ ಮಧುರವಾದ ನುಡಿಗಳನ್ನು ಕೇಳುತ್ತಾ ಮುಂದಿನ ಕಾರ್ಯವನ್ನೇ ಮರೆತೆ. ಖಂಡಿತ ಯಾವುದೇ ಕಾರ್ಯವನ್ನು ಮರೆತಿಲ್ಲ ಸ್ವಾಮಿ. ನಾನು ನನ್ನ ಬಂಧನದಲ್ಲಿ ಇಟ್ಟುಕೊಂಡಿರುವೆ ಅಷ್ಟೇ. ಯಾವ ಬಂಧನದಲ್ಲಿ ಇಟ್ಟುಕೊಂಡಿರುವೆ? ನನ್ನ ಪ್ರೇಮ ಬಂಧನದಲ್ಲಿ ಸ್ವಾಮಿ. ಉತ್ತರ ನಮ್ಮ ತಾಯಾದ ಸುಭದ್ರೆಯು ನಮ್ಮ ಬರುವಿಕೆಗಾಗಿ ಕಾಯುತ್ತಿರುತ್ತಾಳೆ. ನಡೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ವಾಸುದೇವ ಧರ್ಮಜ ಪರಮಾತ್ಮ ವಾಸುದೇವ ಧರ್ಮಜ ಹರಿ ಸಾರ್ವಭೌಮನಿಲ್ಲ ಹರಲಿ ಕೃಷ್ಣ ನಿನ್ನ ದಯೆಯಿಂದ ನಮ್ಮ 12 ವರ್ಷಗಳ ವನವಾಸ 1 ವರ್ಷ ಅಜ್ಞಾತ ವಾಸವೂ ಮುಗಿಯಿತು. ಈ ರಾಜ್ಯದ ರಾಜನಾದ ವಿರಾಟ ರಾಯನ ಪುತ್ರಿಯಾದ ಉತ್ತರ ಒಡನೆಯ ಅಭಿಮನ್ಯನ ವಿವಾಹವಾಯಿತು. ಮುಂದೇನು ಮಾಡುವುದು ದೇವ? ಮಾಡುವುದೇನು? ನೇರವಾಗಿ ಹಸ್ತಿನಾವತಿಗೆ ಹೋಗಿ ನಮಗೆ ಬರಬೇಕಾದ ರಾಜ್ಯವನ್ನು ನಮಗೇ ಕೊಡಿ ಎಂದು ಕೇಳುವುದಷ್ಟೇ. ಅದಕ್ಕೆ ಅವರು ಸಮ್ಮತಿಸುವರೇ ದೇವ? ನೀವು ಮಾಡಿದ ವಾಗ್ದಾನದಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿರುವೆವು.
ನೀವು ಮಾಡಿದ ಪ್ರತಿಜ್ಞೆಯಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೇ ಕೊಡಿ ಎಂದು ಕೇಳುವುದಷ್ಟೇ. ಅದಕ್ಕೆ ಅವರು ಸಮ್ಮತಿಸಿದರೆ ಪರಮಾತ್ಮ. ಸಮ್ಮತಿಸಿದ್ದರೆ ಮುಂದಿನ ಕಾರ್ಯದ ಬಗ್ಗೆ ಯೋಚಿಸೋಣ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣರಾಘವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣರಾಘವ ಕರುಣಾನಿಧಿ ಮಾಧವ ಭಕ್ತರ ಕಾಯೋ ಭಗವಂತನೇ ಮುಕ್ತಿಯ ನೀಡೋ ಮುರಾರಿಯೇ ಭಕ್ತರ ಕಾಯೋ ಭಗವಂತನೇ ಮುಕ್ತಿಯ ನೀಡೋ ಮುರಾರಿಯೇ ಕಂಗಳದ ದಾಸವನ ಮೋಹನ ಕಾರುಣ್ಯ ಗುಣಶೀಲ ಕರುಣಾಗನ ಕಂಗಳದ ದಾಸವನ ಮೋಹನ ಕಾರುಣ್ಯ ಗುಣಶೀಲ ಕರುಣಾಗನ ನಿತ್ಯ ಕಲ್ಯಾಣ ಗುಣ ಮಾನವ ನಿತ್ಯ ಕಲ್ಯಾಣ ಗುಣರಾಘವ ನಿತ್ಯ ಕಲ್ಯಾಣ ಗುಣ ಮಾಧವ ನಿತ್ಯ ಕಲ್ಯಾಣ ಗುಣರಾಘವ ಮಾಧವ ನಿತ್ಯ ಕಲ್ಯಾಣ ಗುಣರಾಘವ ಮಾಧವ ಕೇಶವ ನಮಸ್ಕರಿಸುವೆನೋ ಯದುಪತಿ. ನಿಮಗೆ ಮಂಗಳವಾಗಲಿ ಸಂಜಯ. ಪೂಜ್ಯರಿಗೆ ಪಾಂಡುಪುತ್ರರ ಪ್ರಣಾಮಗಳು. ಕೀರ್ತಿವಂತರಾಗಿ ಬಾಳಿ ಪಾಂಡುಪುತ್ರರೇ. ಸಂಜಯ, ನೀನು ದೂತನಾಗಿ ತಂದಿರುವ ವಿಷಯಗಳೇನು? ನಿನ್ನ ಪ್ರಯತ್ನವು ಶುಭವಾಗಲಿ. ಹಸ್ತಿನಾವತಿಯಲ್ಲಿ ದೇಶಪಿತರ ಆದಿಯಾಗಿರುವ ಪ್ರಜೆಗಳೆಲ್ಲರೂ ಸೌಖ್ಯವೇ? ಆಹಾ, ಎಲ್ಲರೂ ಕ್ಷೇಮದಿಂದಿದ್ದಾರೆ ಧರ್ಮಜ. ಸಂಜಯ, ಸಂಜಯ, ಕೌರವ ಪಕ್ಷದಿಂದ ದೂತನಾಗಿ ತಂದಿರುವ ವಿಷಯಗಳೇನು? ವಾಸುದೇವ, ಪರಿಣಿತ ಜ್ಞಾನಿಗಳು ಧರ್ಮಶೀಲರಾದ ಲೋಕವಿಹಿತರಾದ ನಿಮ್ಮುಗಳ ಮುಂದೆ ತಿಳಿಸಲು ನನಗೆ ಸಂಕೋಚವಾಗುತ್ತದೆ. ನನ್ನ ನಾಲಿಗೆಯಲ್ಲಿ ತಪ್ಪುರುಳಿದರೆ ಕ್ಷಮಿಸಬೇಕು. ಸಂಜಯ, ನೀನು ವಯಸ್ಸಿನಲ್ಲಿ ಹಿರಿಯ, ವಿಶೇಷವಾಗಿ ವ್ಯಾಸಭಗವಾನರ ಶಿಷ್ಯ. ನಿನ್ನ ನಾಲಿಗೆಯು ತಪ್ಪಾಡುವುದುಂಟೆ? ನೀನು ತಂದಿರುವ ವಿಷಯಗಳನ್ನು ನಿರ್ಭಯದಿಂದ ತಿಳಿಸು. ತಿಳಿಸುವೆನು ಧರ್ಮರಾಜ. ನೀನು ಸಹನೆ ಶಾಂತಿಗಳಿಗೆ ಪ್ರತಿರೂಪನು. ನಿನ್ನಂತಹವನು ಬಂಧುಗಳ, ಗುರು ಹಿರಿಯರ, ಸಹೋದರರ ವಿನಾಶಕ್ಕೆ ಕಾರಣನಾಗುವೆಯಾ? ದಾಯಾದಿ ಕಲಹದಿಂದ ಕುರುವಂಶಕ್ಕೆ ಅಪಕೀರ್ತಿ ಬರುವುದು ನಿನಗೆ ಸರಿಯೇ? ಬಂಧು ಬಾಂಧವ ಪ್ರಜಾ ಜನರ ಮರಣ ಹೊಂದಿದ ಕುರು ಸಾಮ್ರಾಜ್ಯವನ್ನು ನೀನು ಹೇಗೆ ತಾನೇ ಆಳುವೆ? ಧರ್ಮರಾಜ, ಅಶಾಶ್ವತವಾದ ರಾಜ್ಯದಾಸೆಗಾಗಿ ಎಲ್ಲರನ್ನೂ ಏಕೆ ಕಳೆದುಕೊಳ್ಳುವೆ? ನೀನು ಧರ್ಮದ ಪ್ರತಿನಿಧಿ, ಶಾಂತ ಸ್ವರೂಪನು, ಮಹಾಪುರುಷನು ನೀನು. ಶಾಂತ ಚಿತ್ತನಾಗಿ ಯೋಚಿಸಿ ನಿರ್ಧಾರ ತೆಗೆದುಕೋ ಎಂದು ಹೇಳಿ ಕಳಿಸಿರುವರು. ಸಂಜಯ, ಸಂಜಯ, ಚಿಕ್ಕಂದರಲ್ಲಿ ಸಂಜಯ, ಈ ಧರ್ಮ ವಿಚಾರವನ್ನು
ನಮ್ಮ ಮಾವ ಧೃತರಾಷ್ಟ್ರ ಮಹಾರಾಜರು ಈ ಧರ್ಮ ವಿಚಾರವನ್ನು ಇಷ್ಟು ದಿನ ಮರೆತಿದ್ದರೇಕೆ? ಈ ಬುದ್ಧಿ ವಿಚಾರವನ್ನು ತನ್ನ ಮಗನಾದ ದುರ್ಯೋಧನಿಗೆ ಏಕೆ ಹೇಳಲಿಲ್ಲ? ಧರ್ಮಗಳ ವಿಮರ್ಶನೆ ಇಲ್ಲದೆ ಸದೂತ್ಯವನಾಡಿಸಿ ಪಾಂಡವರ ಸಿರಿಯನ್ನೆಲ್ಲ ಅಪಹರಿಸಿ ಸಭೆಗಳು ಮೌನಗೇಡಿಗಳು ಗೈದ ವರಸತಿ ಪಾಂಚಾಲಿಯ ಮಾನಭಂಗ ಗೈವಾಗ ಇಲ್ಲದ ನ್ಯಾಯ ನೀತಿ ಧರ್ಮಗಳು ಇಂದು ಬಂದುವೆ ಸಂಜಯ ಸಂಜಯ ಸಂಜಯ. ಸಂಜಯ, ಈ ಮಹಾಯುದ್ಧಕ್ಕೆ ಸೂತ್ರಧಾರಿ ಆ ಧೃತರಾಷ್ಟ್ರ ಮಹಾರಾಜ, ಈ ಅಸದೃಶ್ಯ ರಕ್ತಪಾತಕ್ಕೆ ಕಾರಣನು ಆ ದುಷ್ಟ ದುರ್ಯೋಧನನು. ಮೊದಲು ಅವನನ್ನು ಬಂಧಿಸಿ ಕಾರಾಗೃಹಕ್ಕೆ ತಳ್ಳಲು ಹೇಳು. ತನ್ನ ಮಕ್ಕಳಿಗೊಂದು ನ್ಯಾಯ, ಸಹೋದರನ ಮಕ್ಕಳಿಗೊಂದು ನ್ಯಾಯ. ಧರ್ಮ, ಶಾಂತಿ, ಸಹನೆ, ನೀತಿ ಒಬ್ಬ ಧರ್ಮರಾಯನಿಂದಲ 5 ಪಾಂಡವರಿಂದ ಆಗುವ ವಿಚಾರಗಳೆಲ್ಲವೆಂದು ಹೇಳು. ಶಾಂತನಾಗು ವಾಸುದೇವ, ಶಾಂತನಾಗು. ನೀನು ಕೋಪಿಸಿಕೊಂಡರೆ ಉಳಿದಿತೇ ಇದ್ದರೆ. ಸಂಜಯ, ಚಿಕ್ಕನಿಂದಲೂ ಬಾಳವಾಗಿ ಬಲ್ಲವನ್ನು ನೀನು. ಹಸ್ತಿನಾವತಿ ಅರಸು ನಮ್ಮ ತಂದೆ ಪಾಂಡುರಾಜ. ಅವರ ರಾಜಂತರ ಹಿರಿಯ ಮಗನಾದ ನನಗೆ ರಾಜ್ಯ ಸಿಗಬೇಕು. ಇವೆಲ್ಲವನ್ನು ತಿಳಿದು ಆ ದುರ್ಯೋಧನನು ನಮಗೆ ನಾನಾ ವಿಧವಾದ ಹಿಂಸೆಯ ಕಷ್ಟಗಳನ್ನು ತಂದೊಡ್ಡಿದ್ದನು. ನನ್ನ ಮನೋಭಾವನೆ ಶಾಂತಿಯಿಂದ ಇದುವರೆಗೂ ಅವನನ್ನು ರಕ್ಷಿಸಿದೆ. ಇಲ್ಲವಾಗಿದ್ದರೆ ಅವನು ಎಂದೋ ಮಣ್ಣಲ್ಲಿ ಮಣ್ಣಾಗುತ್ತಿದ್ದ. ಧರ್ಮರಾಜ, ಶಾಂತನಾಗು. ಮಹಾವೀರ, ಶಾಂತನಾಗು. ಸಂಜಯ, ಅವರ ವೈಶ್ವನ ತೋಳುಗಳು ಚೆನ್ನಾಗಿವೆ ತಾನೇ? ಅವನು ತಮ್ಮ ದುಶ್ಯಾಸನ ದೇಹವು ರಕ್ತ ಮಾಂಸಗಳಿಂದ ಕೂಡಿದ್ದಾನೆ. ಅವರಿಬ್ಬರಿಗೂ ರಕ್ತ ಸ್ಥಾನಕ್ಕೆ ಸಿದ್ಧರಾಗಬೇಕೆಂದು ಹೇಳಿಬಿಡು. ಆ ದುರ್ಯೋಧನಿಗೆ ಯುದ್ಧ ಮಾಡುವ ಮೊದಲು ಗಂಧರ್ವನ ಪ್ರಸಂಗವನ್ನು, ಗೋತ್ರಹಣವನ್ನು ನೆನಪಿಗೆ ತಂದುಕೊಳ್ಳುವಂತೆ ಹೇಳು. ಅದು ಅಲ್ಲದೆ ಭೀಮಾರ್ಜುನರು ಒಂದು ರಾಜಸಭೆಯಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಇನ್ನು ಮರೆತಿಲ್ಲವೆಂದು ತಿಳಿಸು. ಸಂಜಯ, ಮೇಘಮಂಡಲವೇ ಸಿಡಿದೆದ್ದರೂ ಸರಿ, ಭೂಮಂಡಲವು ದಿಗಂತವಾದರೂ ಸರಿ, ಸಮಸ್ತ ವಿಧದಲ್ಲಿಯೂ ಪಾಂಡುಕುಮಾರನ ಸಮರಕ್ಕೆ ಸಿದ್ಧರಾಗಿದ್ದಾರೆ ಎಂದು ನಿಮ್ಮವರಿಗೆ ತಿಳಿಸು. ಹೌದು ಸಂಜಯ, ಈ ನಕುಲ ಸಹದೇವರಿಬ್ಬರು ಶರಸಂಧಾನಗಳ ರಣಮಾರ್ಗದಲ್ಲಿ ನಿಂತು ವೈರಿಗಳ ರುಂಡದ ಸ್ವಾಗತ ಬಯಸುತ್ತೇವೆ ಎಂದು ಆ ಕುಣ್ಣಿಗಳಿಗೆ ತಿಳಿಸು. ಸಂಜಯ, ನಾವಂತೂ ಯುದ್ಧ ವಿರೋಧಿ. ನ್ಯಾಯವಾಗಿ ಬರಬೇಕಾದ ನಮ್ಮ ರಾಜ್ಯವನ್ನು ನಮಗೆ ಕೊಡುವಂತೆ ಆ ಭೀಷ್ಮಪಿತನಿಗೆ ತಿಳಿಸಿ. ಇಲ್ಲವಾದರೆ ಯುದ್ಧವೇ ಅನಿವಾರ್ಯವೆಂದು ಅವರಿಗೆ ತಿಳಿಸಿ. ಮಧುಸೂದನ, ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಸಂಜಯ, ಈಗ ಪಾಂಡವರು ಸಮರಕ್ಕೂ ಸಿದ್ಧ, ಸಂಧಿಗೂ ಸಿದ್ಧ. ಈ ವಿಚಾರವನ್ನು ದುರ್ಯೋಧನಿಗೆ ತಿಳಿಸಿಬಿಡು. ಪರಮ ಸಾಧ್ವಿ ಪಾಂಚಾಲಿಯ ಸೀರೆಯನ್ನು ಸೆಳೆದು ಅಪಮಾನ ಮಾಡಿದಾಗ ಆ ನರಕ ಯಾತನೆಯನ್ನು ತಾಳಲಾರದೆ ಕೃಷ್ಣ ಕೆಟ್ಟೆನು ನನ್ನನ್ನು ಕಾಪಾಡು ಎಂದು ಕೂಗಿದ ನೋವಿನ ಕರೆಯು ಇನ್ನೂ ನನ್ನ ಹೃದಯದಲ್ಲಿದೆ. ಮಲಗಿ ನಿದ್ರಿಸುತ್ತಿದ್ದ ಕುರುಬೈರಿಯನ್ನು ಕೆರಳಿಸಿ ತಮ್ಮ ಸರ್ವನಾಶವನ್ನು ತಾವೇ ತಂದುಕೊಂಡಿದ್ದಾರೆ ಆ ಹದಮ ಕೌರವರು. ಕುರು ಪಾಂಡವರಲ್ಲಿ ಧರ್ಮ ಯಾರ ಕಡೆ ಇದೆಯೋ ನಾನು ಅವರ ಕಡೆ ಇರುತ್ತೇನೆ. ಈ ವಿಚಾರವನ್ನು ಅವರಿಗೆ ತಿಳಿಸಿಬಿಡು. ಪರಮಾತ್ಮ, ಈ ಸಹೋದರರ ವಧೆಯನ್ನು ತಪ್ಪಿಸಲು ನೀವು ಒಂದು ಬಾರಿ ಹಸ್ತಿನಾವತಿಗೆ ರಾಯಭಾರಿಯಾಗಿ ಬಂದು ಸಂಧಿಗೆ ಪ್ರಯತ್ನಿಸಿರಿ. ಸಹೋದರರ ವಧೆಯೂ ನಿಲ್ಲಲಿ. ಆಗಲಿ ಸಂಜಯ, ಪ್ರಯತ್ನಿಸೋಣ. ಪರಮಾತ್ಮ, ನಾನಿನ್ನು ಬರುವೆನು. ಧರ್ಮಜ, ಈಗ ನಿನ್ನ ನಿಜವಾದ ಸಂಗತಿಯನ್ನು ನನ್ನೊಡನೆ ತಿಳಿಸಿದರೆ ನಾನು ರಾಯಭಾರಿಯಾಗಿ ಹಸ್ತಿನಾವತಿಗೆ ಹೋಗುತ್ತೇನೆ. ಆಗಬಹುದು ಪರಮಾತ್ಮ.
ಕಾಳಗ ಬಯಸಿ ನರಹತ್ಯಕ್ಕೆ ನಾ ಗುರಿಯಾಗುವುದೇ ನರೆಯದು ರಾಸೆಗೆ ಕಾಳಗ ಬಯಸಿ ನರಹತ್ಯಕ್ಕೆ ನಾ ಗುರಿಯಾಗುವುದೇ ಎಂದು ಗುರು ಪಾಂಡವರ ಸಭಗಳ ಕಾಣುವೆ ಹೆಣ್ಣು ಒಂದು ಮುನ್ನಿಗೋಸ್ಕರ ಅಲ್ಲವೇ ದೇವ ಹೆಣ್ಣು ಒಂದು ಮುನ್ನಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಅಲ್ಲವೇ ಪರಮಾತ್ಮ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಬರದ ಭರತ ಪರಮಾತ್ಮ ಪಾಂಡಪುತ್ರರನ್ನು ಕೈ ಬಿಡದೆ ಮುಂದೆ ಉದ್ಧರಿಸಿ ಕಾಪಾಡುವ ಭಾರವು ನಿನ್ನದು ದೇವ. ಕೇವಲ ನೆಲದ ಆಸೆಗಾಗಿ ಗುರು ಪಾಂಡವರು ಒಡೆದಾಡಿ ಮಡಿದರೆಂಬ ಅಪಕೀರ್ತಿ ನಮಗೆ ಬರುವುದು. ಅವರು ರಾಜ್ಯವನ್ನು ಕೊಡದಿದ್ದರೂ ಸರಿ, ನಮ್ಮ ಐವರಿಗೆ 5 ಊರುಗಳನ್ನಾದರೂ ಕೊಡಲಿ, ಈ ಯುದ್ಧವನ್ನು ನಿಲ್ಲಿಸಿಬಿಡುತ್ತೇನೆ. ಧರ್ಮಜ, ನೀವು ಬಯಸುವ ಆ 5 ಊರುಗಳು ಯಾವ ಯಾವು? ಇಂದ್ರಾಪ್ರಸ್ಥ, ಮೃಗಾಪ್ರಸ್ಥ, ವರ್ಣಾವತಿ, ವಾಸಂತಿ, ರೇವತಿ 5 ಊರುಗಳನ್ನು ಕೊಡಲಿ ಸಾಕು ದೇವ. ಭೀಮಸೇನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಇನ್ನೇನು ಮಾತನಾಡುವುದು ದೇವ? ಅಣ್ಣನು ಹೇಳಿದಂತೆಯೇ ಆಗಲು ಬಿಡು. ಇದೇನು ಗುಡುಗಿ ಆರ್ಭಟಿಸುತ್ತಿದ್ದ ಮೇಘಮಂಡಲವೇ ಕರಗಿ ಹಿಮದ ಎಪ್ಪಾಯಿತಲ್ಲ. ಅರ್ಜುನ, ಭೀಮನು ಯುದ್ಧಕ್ಕೆ ಎದುರುವಂತಿದೆ. ಯಾದವಾಗಲಿ ಅರುಕುಲ ಪ್ರಭೆಯ ಭಯಂಕರ ವಿಖ್ಯಾತ ಗುರುಕುಲಾಂಬನ ಭಸ್ಮಗಣ ವಿಧ್ವಂಸಮಣಿ ಪಣಿರಾಜ ರಣಮಲ್ಲ ಭೀಮನಿಗೆ ಅಂಜಿಕೆಯ ಅಳಿವಿಲ್ಲ, ಅಪನಂಬಿಕೆಯ ಸುಳಿವಿಲ್ಲ. 13 ವರ್ಷಗಳಿಂದಲೂ ಹತ್ಯೆ ಬಗೆ ಆಡುತ್ತಿರುವ ಈ ಭೀಮನ ಕ್ರೋಧದ ಕಿಡಿ ಹಿಮದ ಎಪ್ಪಲ್ಲ, ನಂದಿಲ್ಲ. ಆದರೆ ಏನು ಮಾಡುವುದು? ಅಣ್ಣನ ಸವಿನುಡಿಯ ಸಂಕೋಲಿಗೆ ಸಿಕ್ಕಿ ನನ್ನ ರಣವದ್ರ ಭಾವಗಳ ಹೆಪ್ಪಲವು ಬಂದಿಯಾಗಿದೆ ಮಾಧವ, ಬಂದಿಯಾಗಿದೆ. ಭೀಮನ ಅಭಿಪ್ರಾಯವನ್ನು ಒಪ್ಪಿದೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ವಾಸುದೇವ, ಮಾಧವ ಮರೆತಿಲ್ಲ ಮಾಡಿದ ಶಪಥವ, ಮಾಧವ ಮರೆತಿಲ್ಲ ಮಾಡಿದ ಶಪಥವ, ಜಲದಿಂದಲಿ ಕಲಿ ಕನ್ನಡ ಶಿರವ, ಜಲದಿಂದಲಿ ಕಲಿ ಕನ್ನಡ ಶಿರವ ಬಲಿ ಕೊಡುತ್ತಲಿ ಪಾಶುಪತಾತ್ರೆಗೆ ಮಾಧವ
ಜಲದಿ ಕೈದೆನು ಸಭೆಯೊಳಂಬುದ ಜಲದಿ ಪಿಡಿದು ಈದನ್ನುವ ಧರ್ಮದಿ ಜಲದಿ ಪಿಡಿದು ಈದನ್ನುವ ಧರ್ಮದಿ ಧನವ ಮರೆತನು ಸ್ಥಿರವಾಗಿದೆ ಮಾಧವ ಮರೆತೆಲ್ಲ ಮಾಡಿದ ಶಪಥವ ಮರೆತೆಲ್ಲ ಮಾಡಿದ ಶಪಥವ. ವಾಸುದೇವ, ಈ ಗಾಂಡೀವ ಜಯಂಕರಿಸಿ ಶತ್ರುಗಳ ಸಿರಹಾರಿಸುವ ಛಲತೊಟ್ಟು ಅಂದು ಕಲ್ಲಿಕರನನ್ನು ಬಲಿ ಕೊಡುವುದಾಗಿ ರಾಜ್ಯಸಭೆಯಲ್ಲಿ ಪಣತೊಟ್ಟೆ. ಆದರೆ ಏನು ಮಾಡಲಿ ದೇವ, ಈ ಸತ್ಯದೊಡಗಿಗೆ ತಲೆಬಾಗಿ ರಣವ ಮರೆತು ನಿಂತಿರುವೆ. ಓಹೋ, ಮುನಿದಿದ್ದ ಕಾಲನು ಮುಪ್ಪಾಗಿ ಹೋಗಿರುವನು. ನಕುಲ ಸಹದೇವರುಗಳೇ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಕಡು ಕೆಡುಕರ ತಲೆ ತೊಡೆದಿಡುವೆ, ಕಡು ಕೆಡುಕರ ತಲೆ ತೊಡೆದಿಡುವೆ, ತಡ ಮಾಡದೆ ನಾನೀಗ ಸಾರಿ. ದೇವ, ಸಂಧಿಯ ಸೌಧದ ಅಡಿಗಲ್ಲ ಕಿತ್ತೊಗೆದು ರಣದಾರಿಯನ್ನೇ ಮೆಟ್ಟಿ ನಿಂತಿರುವ ಕುರುಬ ಕಿತ್ತೊಗೆದ ಪರಮ ಪಾಂಡವರ ಸತ್ಯ ಆ ದುರುಳ ವೈರುಗಳ ಶಿರವನ್ನು ಕತ್ತರಿಸದೆ ಬಿಡುವೆನೆ, ನಾನು ಸಮರಕ್ಕೆ ಸಿದ್ಧ. ಸುಡುವೆ ಗುರುಕುಲವೆಲ್ಲವ, ಸುಡುವೆ ಗುರುಕುಲವೆಲ್ಲವ, ಸುರುವೆ ಆ ಗಾಂಧಾರಿ ಪಡೆಯ, ಕಡಿದಿಡುವೆ ಕುರುಡರ ಕುವರರ, ಕಡಿದಿಡುವೆ ಕುರುಡರ ಕುವರರ, ಕೊಡವಿಯಲ್ ಚಲವ ಬಿಡದೆ ಹೋರಾಡುವೆ. ಹೌದು ವಾಸುದೇವ, ಆ ಕೌರವರ ಮೂಲ ಛಲವೆಷ್ಟಿದೆ ಎಂದು ನಾನೇ ನೋಡಿ ಬಿಡುತ್ತೇನೆ. ಸಂಧಿಯೇ ಆಗಲಿ, ಸಮರವೇ ನಡೆಯಲಿ, ನಮ್ಮ ಸರಸಂಧಾನಗಳು ಶತ್ರುಗಳ ರುಂಡ ಬಯಸುತ್ತದೆ ಎಂದು ಹೇಳಿ ತಿಳಿಸಿಬಿಡು, ನಾವು ಸಮರಕ್ಕೆ ಸಿದ್ಧ. ಸರಿ ಸರಿ, ನಿಮ್ಮ ಅಭಿಪ್ರಾಯ ಎಂತೆಯೇ ಆಗಲಿ. ಸರಿ ಸರಿ, ನಿಮ್ಮ ಪ್ರತಿನಿಧಿಯಾದ ನನ್ನ ಕರ್ತವ್ಯವೇನು? ನೀವು ಹೇಳಿದಂತೆ ಕೇಳುವುದಷ್ಟೇ. ಇದೋ ವಂದಿಸುವೆನು ಪರಮಾತ್ಮ. ಓ ತಂಗಿ, ಮೊದಲು ನಿನ್ನನ್ನೇ ಮರೆತು ಬಿಟ್ಟಿದ್ದೆ. ನಿನಗೆ ಮಂಗಳವಾಗಲಿ. ಈ ಭೀಮಾರ್ಜುನರಿಗೆ ಯುದ್ಧ ಬೇಡವಂತೆ, ನಕುಲ ಸಹದೇವರು ಸಿದ್ಧರಾಗಿರುವರು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಅಣ್ಣ, ಈ ಮಾನನೀಯ ಮಾನಭಂಗವನ್ನು ಇಷ್ಟು ಬೇಗ ಮರೆತಿಯಾ ಪರಮಾತ್ಮ? ಅಂದು ತುಂಬಿದ ರಾಜಸಭೆಯಲ್ಲಿ ಅಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ಆ ದುರುಳ ರಾಕ್ಷಸ ನನ್ನ ಸೀರೆಯನ್ನು ಸೆಳೆಯುವಾಗ ಈ ನನ್ನ ಪತಿಗಳು ತಲೆ ತಗ್ಗಿಸಿ ಕುಳಿತಿಹರು. ಅಣ್ಣ, ನನ್ನ ಪತಿಗಳು ಆ ರಾಜಸಭೆಯಲ್ಲೇ ಏನು ಮಾಡಲಿಲ್ಲ. ಇನ್ನು 13 ವರ್ಷಗಳ ನಂತರ ಇನ್ನೇನು ಮಾಡುವರಣ್ಣ? ಅಣ್ಣ, ಎಷ್ಟೇ ಆಗಲಿ ಕುರು ಪಾಂಡವರು ಒಂದಲ್ಲವೇ? ಆದರೆ ಇವರ ಅಂಗೆಯೂ ನನಗೆ ಬೇಡ. ಅಣ್ಣ, ನಾನು ನನ್ನ ತಂದೆಯ ಒಂದು ಅಕ್ಷೋಣಿ ಸೈನ್ಯವನ್ನು ಕರೆದುಕೊಂಡು ನನ್ನ ಮಕ್ಕಳಾದ ಅಭಿಮನ್ಯು ಘಟೋತ್ಕಚರೊಡನೆ ರಣರಂಗಕ್ಕೆ ನಾನು ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುವೆನು. ನಾನೇ ನೆರವೇರಿಸಿಕೊಳ್ಳುವೆನು. ಸೋದರಿ
ಕೃಷ್ಣ ಕರೆಯ ಲಕ್ಷಣ ಬಂದು ಮರೆಯಲಿ ನಿಂದು ರಕ್ಷಿಸಲಿಲ್ಲವೇ ನಾವೋಡಿ ಬಂದು ಹೀಗಿ ವೇದನೆ ಸೋದರಿ ಚಿಂತಿಸದಿರು ಸೋದರಿ, ದುರುಳ ದುರ್ಯೋಧನ ರೋಸವನ್ನು ರೊಚ್ಚಿಗೆಬ್ಬಿಸಿ ಸಮರವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಇದಕ್ಕೆ ನಿನ್ನ ಪತಿಗಳು ಒಪ್ಪದಿದ್ದರೆ ನಾನೇ ನಿಂತು ಯುದ್ಧ ಮಾಡಿ ನಿನ್ನ ಬಿಚ್ಚಿದ ಮಡಿಯನ್ನು ಕಟ್ಟಿಸಿಕೊಡುವೆನು. ಶಾಂತಳಾಗು ದೇವಿ, ಶಾಂತಳಾಗು. ಅಣ್ಣ, ಕುರುಸಭೆಯಲ್ಲಿ ಮಾತನಾಡಬೇಕಾದರೆ ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿನ್ನ ನೆನಪಿನಲ್ಲಿರಲಿ. ಅಣ್ಣ, ಇನ್ನು ಹೆಚ್ಚಿಗೆ ನಾನು ನಿನಗೆ ಏನನ್ನು ಹೇಳಲಾರೆನು. ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ, ಅಧಿಧಾನದ ಮನೋಗತಾರ್ತಿ ಕೇಳೆ ದ್ರುಪದ ಸುತೆ. ಪಡಪಡ ಪಿಡಿಯುವ ಗಡಿದ ಗೌರವನ ತೊಡೆ ಮುರಿಯದೆ ಕಥೆಗಳು ಪಡಪಡ ಪಿಡಿಯುವ ಗಡಿದ ಗೌರವನ ತೊಡೆ ಮುರಿಯದೆ ಕಥೆಗಳು ಹಳದು ಶಾಸನ ನೊಡಲನ್ನು ಬಗೆದು ಹಳದು ಶಾಸನ ನೊಡಲನ್ನು ಬಗೆದು ಹಿಡಿದರೆ ರಕ್ಕಡಿ ಮುಡಿಗೆಟ್ಟಿದನ ಕೇಳೆ ದ್ರುಪದ ಸುತೆ, ಅಧಿಧಾನದ ಮನೋಗದ ಕೇಳೆ ದ್ರುಪದ ಸುತೆ, ದ್ರುಪದ ಸುತೆ, ದ್ರುಪದ ಸುತೆ. ಪಾಂಚಾಲಿಯ ಬಂಧುವನ್ನು ಈ ಪ್ರಸನ್ನ ಭೀಮನೇ ನೆರವೇರಿಸುವೆನು. ಕೃಷ್ಣ, ನೀನು ಹೋಗಿ ಅವರು ಕೊಡುವ 5 ಊರುಗಳನ್ನು ತಂದು ನಮ್ಮಣ್ಣನಿಗೆ ಕೊಡು. ನನಗೆ ಆ ಪಾಪ್ಯ 2 ಊರುಗಳೇ ಸಾಕು. ಒಂದು ಆ ದುರ್ಯೋಧನ, ಇನ್ನೊಂದು ಅವರ ತಮ್ಮ ದುಶ್ಯಾಸನ. ಅವರಿಬ್ಬರ ರಕ್ತದಿಂದಲೇ ನಾನು ತೃಪ್ತನಾಗುವೆನು. ಇದೇನು ಭೀಮಸೇನ, ಇದ್ದಕ್ಕಿದ್ದಂತೆ ಆವೇಶ ಗುಡಿ. ಹಾಗಾದರೆ ನಿನ್ನಲ್ಲಿ ಏಕಾಭಿಪ್ರಾಯ ಇಲ್ಲದಂತಾಯಿತು. ಸರಿ ಸರಿ, ನಿಮ್ಮ ಇಷ್ಟದಂತೆ ಆಗಲಿ, ನಾನಿನ್ನು ಬರುವೆನು. ದುರ್ಯೋಧನ, ಆ ಪಾಂಡವರು ವಿರಾಟ ನಗರದಲ್ಲಿದ್ದುಕೊಂಡೇ ಆ ಮದಗಜನಾದ ಕೀಚಕನನ್ನು ಸಂಹಾರ ಮಾಡಿದರು. 1000 ಸಿಂಹಗಳ ಬಲವುಳ್ಳ ಆ ಕೀಚಕನ ಸಂಹಾರವಾಗಿದೆ ಎಂದ ಮೇಲೆ ಇದು ಮದಗಜನಾದ ಭೀಮನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಸೋಪು ಬಿಡು ನುಡಿಗಳ ಸೈಸೆನು ಮನದಿ ಹೊರಗೆರೆದು ಕುದಿಸಿದ ರಕ್ತ ಕಣ ಕಡದಿ. ಸೋಕು ಬಿಡು ನುಡಿಗಳ ಸೈಸೆನು ಮನದಿ ಸರಿದೋಗದು ನಿನ್ನ ಕಪಟದ ಹಿತ ನುಡಿ ಸೈಸೆನು ನಿನ್ನಾಣೆ ದುರುಳರಾದಿರುವುದು. ಸೋಕು ಬಿಡು ನುಡಿಗಳ ಸೈಸೆನು ಮನದಿ ಹೊರಗೆರೆದು ಕುದಿಸಿದ ರಕ್ತ ಕಣ ಕಡದಿ. ಸೋಕು ಬಿಡು ನುಡಿಗಳ ಸೈಸೆನು ಮನದಿ
ವಧಿಸದೆ ಬಿಡಲಾರೆ ಪಾಪಿ ಪಾಂಡವರ ಉಳಿಸಲಾರೆನು ಜಗದಿ ನಾನೆಂದು ಅವರ ಮಾವ ವಧಿಸದೆ ಬಿಡಲಾರೆ ಪಾಪಿ ಪಾಂಡವರ ಉಳಿಸಲಾರೆನು ಜಗದಿ ನಾನೆಂದು ಅವರ ಎದುರಿಲ್ಲ ಧರೆಯಲ್ಲಿ ಧರಣಿ ಪಾಲಕನಿಗೆ ಎದುರಿಲ್ಲ ಧರೆಯಲ್ಲಿ ಧರಣಿ ಪಾಲಕನಿಗೆ ಎದುರಲ್ಲ ನಾನಿಂದು ಪಾಂಡು ನಂದರೆ ಹಾಕು ಬಿಡು ನುಡಿಗಳ ಕೈತೆನು ಮನಸಿ ಬೋರ್ಗರದು ಮುಗಿಸಿದರ ಕಡ ಕಡಲು ಸಾಕು ಬಿಡು ನುಡಿಗಳ ಕೈತೆನು ಮನಸಿ ಕೈತೆನು ಮನಸಿ ಕೈತೆನು ಮನಸಿ. ಮಾವ, ನಿಮ್ಮ ಮಾತುಗಳನ್ನು ಕೇಳಿಯೇ ನಮಗಿಷ್ಟು ಅಪಮಾನವಾಗಿದ್ದು. 11 ಅಕ್ಷೇಣಿ ಸೈನ್ಯ, ಅಪರಿಮಿತವಾದ ಶಸ್ತ್ರಾಸ್ತ್ರ ಪಡೆಗಳು, ಕೆಚ್ಚದೆ ಕೇಸರಿಗಳಾದ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮರಂತ ಮಹಾಪರಾಕ್ರಮಿಗಳಿದ್ದುಕೊಂಡೇ ಒಬ್ಬ ಸಾಮಾನ್ಯ ನಪುಂಸಕನ ಒಂದೇ ಬಾಣಕ್ಕೆ ಅಸಂಖ್ಯಾತ ಸೈನ್ಯವೆಲ್ಲ ಪ್ರಜ್ಞೆ ಶೂನ್ಯರಾಗಿ ನಿದ್ರಿಸಿ ಮೈ ಮೇಲಿನ ಆಭರಣಗಳೆಲ್ಲವನ್ನೂ ಕಳೆದುಕೊಳ್ಳಬೇಕಾಯಿತು. ಇದಕ್ಕಿಂತಲೂ ಅಪಮಾನವಾಗಬೇಕೆಂದುಗುನೇ. ಸುಯೋಧನ, ಆ ನಿನ್ನ ಅಸಂಖ್ಯಾತವಾದ ಸೈನ್ಯವನ್ನೆಲ್ಲ ಪ್ರಜ್ಞಾಶೂನ್ಯನಾಗಿ ಮಾಡುವ ಶಕ್ತಿ ಆ ಪಾರ್ಥನಿಗಲ್ಲದೆ ಮತ್ತಾರಿಗಿದೆ ಹೇಳು. ಹಾಗಾದರೆ ಗೋಕರ್ಣ ಸಂರಕ್ಷಣೆಗೆ ಬಂದಿದ್ದವನು ಆ ಪಾರ್ಥನೆ ಎನ್ನುವುದಕ್ಕೆ ಆಧಾರಗಳು ಏನಿದ್ದಾವೆ ಮಾವ? ಆಧಾರ ಆ ನಪುಂಸಕನ ವೇಷವನ್ನು ನೋಡಿ ಈ ಮಾರು ವೇಷಧಾರಿಯೇ ಮಧ್ಯಮ ಪಾಂಡವನೆಂದು ಆಚಾರ್ಯ ಭೀಷ್ಮರು ಖಚಿತಪಡಿಸಿದ್ದಾರೆ ಯುವರಾಜ. ನಿಮ್ಮ ಮಾತು ನಿಜವೇ ಮಾವ? ನಿಜ ಕಾರಣ ಸಮರ ಭೂಮಿಗೆ ಬಂದು ಭೀಷ್ಮರ ಪಾದಕ್ಕೆ ನಮಸ್ಕಾರ ಆಶ್ರಮವನ್ನು ಬಿಟ್ಟಾಗಲೇ ಇವನೇ ಮಧ್ಯಮ ಪಾಂಡವನೆಂದು ಆಚಾರ್ಯ ಭೀಷ್ಮರು ಖಚಿತಪಡಿಸಿದ್ದಾರೆ. ಈ ವಿಷಯವನ್ನು ಭೀಷ್ಮರೇಕೆ ನಮಗೆ ತಿಳಿಸಲಿಲ್ಲ ಸಕುನಿ? ಅವರು ಹೇಗೆ ತಿಳಿಸಬಲ್ಲರು ಹೇಳು ಕರ್ಣ? ಅವರು ಮೊದಲಿನಿಂದಲೂ ಪಾಂಡವರ ಪಕ್ಷಪಾತಿಗಳಲ್ಲವೇ? ಹಾಗಾದರೆ ಇದರಲ್ಲಿ ಪಿತಾಮರ ಕೈವಾಡವು ಇದೆ ಅಂತಾಯ್ತು ಅಲ್ಲವೇ ಮಾವ? ಯಾರ ಕೈವಾಡವೇ ಇರಲಿ, ನಾನೀಗಲೇ ಆ ವಿರಾಟನ ಅರಮನೆಗೆ ಹೋಗಿ ಇವರೇ ಪಾಂಡವರೆಂದು ಕಂಡು ಹಿಡಿದು ಪುನಃ ವಾಗ್ದಾನದಂತೆ ಪುನಃ 12 ವರ್ಷಗಳ ಕಾಲ ಅರಣ್ಯವಾಸ ಮಾಡಿಸುತ್ತೇನೆ. ಅದಿನ್ನೂ ಸಾಧ್ಯವಿಲ್ಲ ಯುವರಾಜ. ಅವರ 13 ವರ್ಷದ ಅವಧಿ ಮುಗಿದ ಮರುಗಳಿಗೆ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡಿರುವುದು. ಹಾಗಾದರೆ ಮತ್ತೇನು ಮಾಡಬೇಕೆಂದಿರುವೆ ಮಾವ? ಯಾರು ಏನೇ ಹೇಳಿದರೂ ವೈರಿಗಳನ್ನು ಸಂಹರಿಸಲು ಸಮರ ಸಾರುವುದೊಂದೇ ಮಾರ್ಗ. ಇದೊಂದೇ ನಮಗುಳಿದಿರುವ ಮಾರ್ಗ. ಬಲೆ ಮಾವ, ಸರಿಯಾದ ಮಾರ್ಗ. ಕುರುಕ್ಷೇತ್ರ ಸಮರ ಭೂಮಿ, ಭೀಕರ ಕಾಳಗ, ರಕ್ತ ಸುಧಾರೆಯಲ್ಲಿ ವೈರಿಗಳ ರುಂಡಗಳನ್ನಾರಿಸದೆ ವಸುಂಧರೆಯ ಪೂಜೆಯ ನೆಲವನ್ನು ಕೊಡುವುದಿಲ್ಲ. ಆ ಪುಂಡ ಭೀಮನನ್ನು ಈ ನನ್ನ ಗದಾದಂಡದಿಂದ ಬಡಿದು ಕೊಲ್ಲದೆ ಬಿಡಲಾರೆ. ಇದು ಸತ್ಯ, ಸತ್ಯ. ರವಿಮಂಡಲವೇ ಗೋರ್ಗೆರೆದು ನಿಲ್ಲಲಿ, ಭುವಿಯ ಆಕಾಶಗಳು ಒಂದಾಗಲಿ, ಸತಸಾಗರಗಳು ಕಿಯರಿಯಲಿ, ಶೂಲಪಾಣಿಯಾದ ಶಂಕರನೆ ಅಡ್ಡ ಬರಲಿ, ಶೂಲಪಾಣಿಯಾದ ಶಂಕರನೆ ಅಡ್ಡ ಬರಲಿ, ಬರಸಿಡಿ ನಡೆದು ಧರೆ ಬಿರಿಯಲಿ, ಛೇದಿಸದೆ ಬಿಡಲ ಪಾರ್ಥನ ಶಿರವ, ನರನೆಂದು ಬಿರುದಾಂಕಿತ ಹೊರ ಪಾರ್ಥನ ಶಿರವಾರಿಸದ ಬಿಡೆ. ಇದು ಸತ್ಯ ದುರ್ಯೋಧನ, ಸತ್ಯ. ಅಣ್ಣ, ಆ ಪಾಂಡವರ ಪುಂಡರಿಸುವೆನು ನಾವು, ಆ ಪಾಂಡವರ ಪುಂಡರಿಸುವೆನು ನಾವು, ಹರಿಹರ ಸುರರ ಎದುರಿಗೆ
ಹರಿಯರ ಸುರರೇ ನಿಂತ ಎದುರದ ಕರುವೆ ಎದುರಾಡುತ್ತಿರು ಆ ಪಾಂಡವ ಮದಾಂಧರ ಮದ ಮುರಿದು ದುರಾತ್ಮರ ಎದ ಬಗೆದ ಮದಾಂಧರ ಮದ ಮುರಿದು ದುರಾತ್ಮರ ಎದ ಬಗೆದ ದುರ್ನೀಚರ ದುರ್ಕಾರವ ದುರ್ನೀಚರ ದುರಂಕಾರವ ಎದುರ ತರುವೆ ಎದುರಾಡುತ್ತಿರು ಆ ಪಾಂಡವರು ಪುಂಡರಡಿಸುವೆನು ನಾ ಮಾವ ಆ ಪಂಚಪಾಂಡವರೆಂಬ ಈ ತಾಮ್ರದ ಪುತ್ಥಳಿಗಳನ್ನು ಈ ನನ್ನ ಗದೆಯಿಂದ ಒಡೆದು ಪುಡಿ ಮಾಡಿ ಬಂಡಿ ಕೂಳನ್ನು ತಿಂದ ಆ ಬಂಡ ಭೀಮನ ದಂಡದೆ ಗುಂಡಿಗೆಯನ್ನು ತುಂಡರಿಸಿ ಚಂಡಾಡದ ಬಿಡಲಾರೆ. ಇದು ಈ ದುಶ್ಯಾಸನ ದಿಟ್ಟ ಛಲ. ರವಿಮಂಡಲವೇ ಭೋರ್ಗೆರದು ದರೆಗುರುಳಲ್ಲಿ ದಿಗ್ದಿಗಂತೆ ಯಥೋರಾಜಿತರಾಗಿ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾಗಿ ಕುರು ಸಾಮ್ರಾಟ್ ಸುಯೋಧನ ಸಾರ್ವಭೌಮನೆನಿಸಿ ಶತ್ರು ದೋರ್ದಂಡ ಭಯಂಕರ ಸಿಂಹನಾದ ನಾನು ಆ ಪಾಂಡವರೊಡನೆ ರಕ್ತ ದೋಕುಳಿ ಆಟ ಆಡುವೆನು. ಸಹೋದರ ಮುಣಗಲಿ ರಣಕಾಳೆಗಳು, ಓರ್ಗೆರೆಯಲ್ಲಿ ರಣಬೇರುಗಳು, ನಡೆಯಲಿ ಸಮರ ಕಟೋರು, ಓಡಾಡಲಿ ನಮ್ಮ ಸಂಪಲಾಪ್ತನ, ತೇಲಾಡಲಿ ರಕ್ತ ದೋಕುಳಿಯಲ್ಲಿ ವೈರು ರುಂಡಗಳು. ಆತುರಬೇಡ ದುರ್ಯೋಧನ. ಆ ವಿರಾಟ ನಗರದಲ್ಲಿರುವ ಪಾಂಡವರ ಬಳಿ ಈಗಾಗಲೇ ನಿಮ್ಮ ತಂದೆ, ಅದೇ ನಮ್ಮ ಮಾವ ಧೃತರಾಷ್ಟ್ರ ಮಹಾರಾಜರು ವಿರಾಟ ನಗರದಲ್ಲಿರುವ ಪಾಂಡವರ ಬಳಿಗೆ ರಾಯಭಾರಿಯಾಗಿ ಸಂಜಯನನ್ನು ಕಳಿಸಿರುವನು. ಆತನು ಬಂದ ನಂತರ ಫಲಿತಾಂಶವನ್ನು ತಿಳಿದು ಯುದ್ಧವನ್ನು ನಿರ್ಧರಿಸು. ಬಲೆ ಮಾವ, ನಿನ್ನ ಕಲೆ ಸಂಸ್ಥೆಯಾದ ಬಲೆ ಅದರೊಳ್ಳಡಗಿದೆ ಬರೀ ವಿಸದ ಜ್ವಾಲೆ. ಅದನ್ನು ಕಂಡುಹಿಡಿದವನು ನೀನೊಬ್ಬನೇ. ಈ ಕುರು ಸಾಮ್ರಾಟನ ಬೆಲೆ. ಸುಯೋಧನ, ನಿನ್ನ ಉಪ್ಪುಂಡು ಬೆಳೆದ ಈ ದೇಹ ತೀರಿಸಬೇಡವೇ ನಿನ್ನ ಋಣ? ಆಗಲೇ ನನಗೆ ಸಂಪೂರ್ಣ. ಬಲೆ ಮಾವ, ನೀನು ಹೇಳಿದಂತೆ ಕೇಳುತ್ತೇನೆ. ಕೇಳಿದರೇನು, ಕಡೆಗೆ ನಿನ್ನ ಕುಲವೇ ನಾಶವಾಗುವುದು. ಯಾರ ಕುಲ ಮಾವ? ಅದೇ ನಮ್ಮ ವೈರಿಗಳಾದ ಪಾಂಡವರ ಕುಲವಯ್ಯ, ಪಾಂಡವರ ಕುಲ.